ವಿಶ್ವವಂದಿತ ನಾಯಕ, ಜಗತ್ತು ಒಪ್ಪುವಂತಹ ಪ್ರಧಾನಮಂತ್ರಿ, ಜಗತ್ತಿನಲ್ಲೇ ಸಾಕಷ್ಟು ಮನ್ನಣೆ ಗಳಿಸಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು 75ರ ವಯಸ್ಸಿನ ಮುದುಕ ಅಂಥೇಳಿ ಒಂದು ಜರಿದಿರ್ತಕ್ಕಂಥ BK ಹರಿಪ್ರಸಾದ್ ಅವರು ಏನೋ ಇಟಲಿಯ ಪ್ರಧಾನಮಂತ್ರಿ ಮೆಲಾನಿ ಅವರಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟರು. ಅದನ್ನು ರಾಜತಾಂತ್ರಿಕತೆಯ ಒಂದು ಸಣ್ಣ ನಗುವನ್ನು ಕಾಮದ ದೃಷ್ಟಿಯಲ್ಲಿ ರಾಸಲೀಲೆ ಅಂತ ಕರೆದಿದ್ದಂಥ ನರೇಂದ್ರ ಮೋದಿ ಅವ್ರನ್ನ ಹೀಗಿಳಿದಿದ್ದಂಥ BK ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿ ಅವರಿಗೆ ಸೇರಿಸಿದಂತೆ ಇವತ್ತು ಮೆಲೋಡಿ ಚಾಕ್ಲೇಟು ಮತ್ತು ಮೌಂಟ್ ಬ್ಯಾಟನ್ ಅವರ ಪತ್ನಿ ಎಡ್ವಿನಾ ಅವರಿಗೆ ಏನು ಸಿಗರೇಟ್ ಹಚ್ಕೊಡ್ತಿದ್ರು ನೆಹರು ಅವರು, ಮತ್ತು ಅವರು ಮಹಿಳೆಯರ ಜೊತೆ ಎಷ್ಟು ಸಲಿಗೆಂದಿದ್ರು ಅವೆಲ್ಲ ಫೋಟೋಗಳನ್ನು ಕೂಡ AICC ಕಚೇರಿಗೆ ಕಳಿಸಿದ್ದೀವಿ. ನೀವು ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟಿದ್ದನ್ನೇ ನೀವು ರಾಸಲೀಲೆ ಅಂತಂದರೆ ಇದನ್ನು ನೀವೇನಂತ ಕರಿತೀರಿ ಸ್ವಾಮಿ ಅಂತ ನಾವು ಕ್ವಶನ್ ಕೇಳಿದ್ದೀವಿ BK ಹರಿಪ್ರಸಾದ್ ಅವರಿಗೆ. ಇವತ್ತು ಜಾಗತಿಕ ಮಟ್ಟದಲ್ಲಿ ನರೇಂದ್ರ ಮೋದಿಯವರ ಮನ್ನಣೆಯನ್ನು ಸಹಿಸ್ಕೊಳ್ತಾನೆ ಸೋಲಿನ ಹತಾಶೆಯಿಂದ ಕುಗ್ಗಿರ್ತಕ್ಕಂಥ ಕಾಂಗ್ರೆಸ್ಸು ಒಂದು ರಾಜತಾಂತ್ರಿಕ ಸಣ್ಣ ನಗುವನ್ನು ಕೂಡ ಈ ರೀತಿ ಅಪಪ್ರಚಾರ ಮಾಡೋದ್ರ ಮುಖಾಂತರ ನರೇಂದ್ರ ಮೋದಿಯವರ ವರ್ಚಸ್ಸಿಗೆ ಧಕ್ಕೆ ತರುವಂಥ ಮತ್ತು ಭಾರತದ ಕೀರ್ತಿಗೆ ಅಪಮಾನ ಮಾಡುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಹಾಗಾಗಿ ಕಾಮಾಲೆ ಕಣ್ಣಿನ ಲವ್ಲಿ ಸ್ಟಾರ್ ಹರಿಪ್ರಸಾದ್ ಅವರು ಯಾಕೆಂತಂದರು ಹದಿಹರೆಯದ ಯುವಕ ಮತ್ತು 55ರ ಎಳೆಯ ಬಾಲಕ ಏನು ರಾಹುಲ್ ಗಾಂಧಿ ಅವರಿಗೆ AICC ಕಚೇರಿಗೆ ಮೆಲೋಡಿ ಚಾಕ್ಲೇಟು ಮತ್ತು ಎಡ್ವಿನಾ ಮೌಂಟ್ ಬ್ಯಾಟನ್ ಅವರಿಗೆ ಅವರ ತಾತ ಅಂದರೆ ಹಿರಿಯ ನಾಯಕರು ಮಾಜಿ ಪ್ರಧಾನಿ ನೆಹರು ಅವರು ಸಿಗರೇಟ್ ಏನು ಹಸ್ಕೊಡ್ತಿದ್ರು ಅವೆಲ್ಲ ಫೋಟೋಗಳನ್ನ ಕಳಿಸಿ ಇವತ್ತು ನಾವು ಕೇಳಿದ್ದೀವಿ. ಅದನ್ನು ರಾಸಲೀಲೆ ಅಂತಂದರೆ ಇದನ್ನು ಏನಂತಾರೆ ಅಂತ ಉತ್ತರ ಕೊಡಬೇಕು ಅಂತ ನಾವು ಕೇಳಿದ್ದೀವಿ.